ಮೀನರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಶಸ್ಸು ನಿಮ್ಮದು, ಕೀರ್ತಿ ನಿಮ್ಮದು. ಇವತ್ತಿನ ದಿವಸ ಸಾಕಷ್ಟು ಅಭಿವೃದ್ಧಿ ಎತ್ತಾ ಇದ್ದೀರಿ. ಅದರಲ್ಲೂ ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಂತೂ ಹಬ್ಬ ಹತ್ತಿರ ಬಂತು. ಸಡಗರ ಸಂಭ್ರಮ ನಿಮ್ಮ ಮನೆಯಲ್ಲಿದೆ. ಅದಕ್ಕಿಂತ ಹೆಚ್ಚಿನಾಗಿ ಇವತ್ತು ಹೊಸದಾಗಿ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಚಿನ್ನ ಬೆಳ್ಳಿ ವಸ್ತ್ರಗಳನ್ನು ಖರೀದಿ. ಒಟ್ಟಾರೆ ಹೆಣ್ಣುಮಕ್ಕಳಿಗಂತೂ ಬಹಳ ಅದೃಷ್ಟದ ದಿನ ಇವತ್ತು. ಹೆಣ್ಣುಮಕ್ಕಳಿಗೆ, ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಬಹಳ ಅದೃಷ್ಟದ ದಿನ. ಇವತ್ತು ಕೆಲವು ವಸ್ತ್ರಗಳನ್ನು, ಚಿನ್ನದ ಬೆಳ್ಳಿ ವಸ್ತ್ರಗಳಾಗಿರ್ಬೋದು, ಚಿನ್ನ ಬೆಳ್ಳಿ ಆಭರಣಗಳಾಗಿರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಬಹುದು. ಒಟ್ಟಾರೆ ಹೇಳಬೇಕಂದ್ರೆ ನೀವು ಕೂಡಿಟ್ಟಂಥ ಹಣ ಜೊತೆಗೆ ಮತ್ತಷ್ಟು ಹಣವನ್ನು ಸೇರಿಸಿ ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಭಾಳ ವಿಶೇಷವಾಗಿದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಯಾವುದೇ ಕೈಂಕರ್ಯಗಳಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಶೀಘ್ರಗತಿಯಲ್ಲಿ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಇರಲಿ. ಮನಸ್ಸಿನ ವೇಗ ಭಾಳಷ್ಟು ಇರಬಹುದು, ಆದರೆ ಅದಕ್ಕೆ ತಕ್ಕನಾಗಿ ನಿಮ್ಮ ಓಡಾಟ ಇರೋದಿಲ್ಲ. ಆ ಓಡಾಟವನ್ನು ಮನಸ್ಸಿನ ವೇಗದಷ್ಟೇ ಸ್ಪೀಡಾಗಿ ತೆಗೆದುಕೊಂಡು ಹೋಗಬೇಕು ಅಂದಾಗ ಎಲ್ಲೋ ಸಣ್ಣದಾಗಿ ಒಂದು ಅಚಾತುರ್ಯ ಆಗ್ಬೋದು. ಅದರಿಂದ ಅಂತಹ ಅಚಾತುರ್ಯಗಳನ್ನು ಆಗದಿದ್ದರೆ ನೋಡ್ಕೊಳ್ಳಿ. ಜೊತೆಗೆ ಮಾತಿಗೆ ಒಂದು ಸ್ವಲ್ಪ ಲಗಾಮ ಹಾಕಿ ಸಮಾಧಾನಕರವಾಗಿರಿ. ಕೆಲಸವನ್ನು ಹೆಚ್ಚು ಮಾಡಿ, ಮಾತು ಕಡಿಮೆ ಮಾಡಿ. ಒಳ್ಳೆಯದಾಗಲಿ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಅಂತಲೇ ಹೇಳ್ಬೋದು. ಸಾಧ್ಯವಾದರೆ ಇವತ್ತಿನ ದಿವಸ ವಿಷ್ಣು ಆಲಯಕ್ಕೆ ಹೋಗಿ ಒಂದಿಷ್ಟು ವಿಷ್ಣುವಿನ ದರ್ಶನ ಮಾಡಿಕೊಂಡು, ಅದರಲ್ಲೂ ತೆಂಬಿಟ್ಟಿನ ಆರತಿ, ಇವತ್ತು ನೀವು ನಿಮ್ಮ ಕೈಯಾರ ತೆಂಬಿಟ್ಟಿನ ಆರತಿ ಮಾಡೋದ್ರಿಂದ, ಮಹಾವಿಷ್ಣುವಿಗೆ ತೆಂಬಿಟ್ಟಿನ ಆರತಿಯಿಂದ ಆ ಪ್ರಸಾದವನ್ನು, ಆರತಿಯಾದ ನಂತರ ಆ ಪ್ರಸಾದವನ್ನು ಒಂದು 10 ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ 12 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನು ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮೇಡಮ್ ಹೆಸರು ಬೇಡ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಹಲೋ, ಮಾತಾಡಿಮಾ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ ತಿಳ್ಕೊಬೋದಾ? ಬೆಂಗಳೂರಿಂದ ಮೇಡಮ್, ಬದನಕುಂಟೆಯಿಂದ. ಬೆಂಗಳೂರಿನಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಮೇಡಮ್ ನನ್ನ ಬಗ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಇದರಾ ನಿಮ್ಮ ಮನೆಯವ್ರು ಕೂಡ ಜೊತೆಲಿ? ಇಲ್ಲ ಮೇಡಮ್, ನಾನೇ ಮಾತಾಡ್ತೀನಿ. ಸರಿ, ಮಾತಾಡಿಮಾ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಈ ನಡುವೆ ನಮ್ಮಿಬ್ರಿಗೂ ತುಂಬಾನೇ ಕಡಿಮೆ ಆಗ್ತಾ ಇದೆ ಗುರುಜಿ. ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮತ್ತೆ ನಮ್ಮಿಬ್ರು ಜಾತಕ ತೋರ್ಸಿದಕ್ಕೆ ಇಬ್ರದ್ದು ಸಾಲ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು 6 ತಿಂಗಳು ಡಿವೋರ್ಸ್ ಆಗುತ್ತೆ. ಇದಕ್ಕೆ ಪರಿಹಾರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಸರ್ಪ ಸಂಸ್ಕಾರ ಒಂದೇನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಶಕ್ತಿ ಇವಾಗ ಇಲ್ಲ ಗುರುಜಿ ನನಗೆ ಪರಿಹಾರ ಮಾಡಿಸ್ಕೊಳಕ್ಕೆ. ನನ್ ಗಂಡ ಬೇರೆ ಸ್ತ್ರೀಯಿಂದ ಅಫೇರ್ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹಾಗೇನಾದ್ರೂ ಇದ್ರೆ ನನ್ ಸಂಸಾರ ಸರಿ ಮಾಡ್ಕೊಳಕ್ಕೆ ದಾರಿ ಹೇಳಿ ಗುರುಜಿ. ಜೀವನ ನನ್ ಯಾರಿಗೂ ಬಿಟ್ಕೊಡಲ್ಲ ಗುರುಜಿ. ನನ್ ಗಂಡ ನನ್ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು. ನನ್ ಗಂಡ ನನಗ್ ಮಾತ್ರನೇ ಸ್ವಂತ ಗುರುಜಿ. ಅದಕ್ ಪರಿಹಾರ ಹೇಳಿ ಗುರುಜಿ. ನಮ್ಗೆ ಏನು ಬೇಡ ಗುರುಜಿ, ನನ್ ಗಂಡ ನನ್ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಅವ್ರು ನನ್ ಜೊತೆ ಮುಂಚೆ ತರ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು. ತುಂಬಾನೇ ಜಗಳ ಗುರುಜಿ, ವೈರತ್ವ ಇಬ್ಬರಿಗೂ ವೈರಿ ತರ ಆಗೋಗಿದೆ ಗುರುಜಿ. ನಿಮ್ಮಲ್ಲಿ ಅತಿಯಾದಂಥ ಪ್ರೀತಿ ಜಾಸ್ತಿ ಆಗಿದೆಮ್ಮ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಈ ಶನಿವಾರದ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ತಾವೆಲ್ಲರೂ ಸಹಿತ ನೋಡಲೇಬೇಕು. ಒಂದು ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ. ಅದೇನು ಆ ಕುತೂಹಲ ನೀವು ನೋಡಿದ್ರೇ ಚೆನ್ನ. ನೀರಿನ ಕೊಳದ ಮುಂದೆ ನಿಂತು ಚಪ್ಪಾಳೆ ಬಾರಿಸಿ ಆ ಶಬ್ದಕ್ಕೊಂದು ವಿಶೇಷವಾದ ಕಂಪನ, ಆ ಶಬ್ದದಲ್ಲಿ ಅಡಗಿದೆ ಒಂದಷ್ಟು ವಿಶೇಷತೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಚಪ್ಪಾಳೆ ಬಾರಿಸುವಾಗ ಆ ಬರುವಂಥ ಶಬ್ದ ನಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡುತ್ತೆ. ಏನೆಲ್ಲ ವೈಶಿಷ್ಟ್ಯತೆಗಳಿದೆ. ಸಾಧು ಸಂತರು, ಋಷಿಮುನಿಗಳು, ಗುರುಗಳು, ಹಿರಿಯರು, ಸಾಧಕರು ಇವರೆಲ್ಲರೂ ಸಹಿತ ಒಂದೊಂದು ಅನುಷ್ಠಾನಗಳನ್ನು ಮಾಡಿ ಒಂದೊಂದು ವಿಶೇಷತೆಗಳನ್ನು ಸೃಷ್ಟಿಸಿದ್ದಾರೆ. ಈ ಸೃಷ್ಟಿನಲ್ಲಿ ಭಾಳಷ್ಟು ವಿಶೇಷತೆ ಇದೆ. ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ವಿಶೇಷತೆಗಳನ್ನು ನಾವು ನೋಡಬೇಕು. ಅಂತಹ ಸ್ಥಳಗಳಿದೆ. ಅಂತಹ ಸ್ಥಳಗಳನ್ನು ಈ ಶನಿವಾರ ನೋಡ್ಬೋದು. ಇನ್ನು ಮತ್ತೊಂದು ವಿಶೇಷ ಅಂದರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ಅಭಿಷೇಕ. ಆ ಅಭಿಷೇಕವನ್ನು ಮಾಡುವಾಗ ಆದಂತಹ ಆನಂದ ಇದೆಯಲ್ಲ, ಅದು ಹೇಳ್ತಿರೋದು. ಅಷ್ಟು ಆನಂದದಾಯಕವಾಗಿರ್ತಕ್ಕಂಥದ್ದು. ಅಭಿಷೇಕ ಮಾಡುವಾಗ ನಮಗೆ ಆನಂದ, ಅದನ್ನು ನೋಡುವಾಗ ನಿಮಗೆ ಮಹದಾನಂದ. ಯಾಕೆಂದರೆ ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದರ್ಶನ ನಾಳೆ ಶನಿವಾರ ನೀವು ಮಾಡ್ತಾ ಇದ್ದೀರಿ. ಅಮ್ಮನವರು ಸಹಿತ ಬರ್ತಿದ್ದಾರೆ. ಒಟ್ಟು ನಾಳೆ ಶನಿವಾರದ ಸಂಚಿಕೆ ಭಾಳ ವಿಶೇಷವಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ್ರೆ
ನಾವು ಎಲ್ಲೆಲ್ಲಿ ಪ್ರಯಾಣ ಬೆಳೆಸ್ತೀವೋ, ಎಲ್ಲೆಲ್ಲಿ ಓಡಾಡ್ಕೊಂಡು ಬರ್ತೀವೋ, ಯಾವ್ಯಾವ ಕ್ಷೇತ್ರಗಳನ್ನು ದರ್ಶನ ಮಾಡ್ತೀವೋ, ಆ ಕ್ಷೇತ್ರಗಳಲ್ಲಿರ್ತಕ್ಕಂಥ ಒಳರಹಸ್ಯಗಳನ್ನು, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದರ್ಶನವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವೇ ನಮ್ಮ ಮಹರ್ಷಿವಾಣಿದು. ಮಹರ್ಷಿವಾಣಿ ಕಾರ್ಯಕ್ರಮ ಬರೀ ನೇರ ಪ್ರಸಾರಕ್ಕಷ್ಟೇ ಸೀಮಿತ ಅಲ್ಲ, ರಾಜ್ಯದಾದ್ಯಂತ ಪ್ರವಾಸದಲ್ಲಿದೆ. ಪ್ರವಾಸದಲ್ಲಿ ಇರ್ತಕ್ಕಂತಹ ಮೂಲ ಸಾನ್ನಿಧ್ಯಗಳ ದರ್ಶನ ಇದೆ, ಹಾಗೆ ಒಂದೊಂದು ಕ್ಷೇತ್ರಗಳ ಪರಿಚಯವೂ ಇದೆ. ಇತ್ತ ನಮ್ಮ ಹಿಂದೂ ಸನಾತನ ಧರ್ಮದ ಆಧ್ಯಾತ್ಮಿಕ ಧಾರ್ಮಿಕತೆಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಲ್ಲಿರ್ತಕ್ಕಂತಹ ಒಂದಷ್ಟು ವಿಶೇಷತೆಗಳು, ಹಾಗೂ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಮಾಜದ ಕಳಕಳೆ, ಅದರಲ್ಲೂ ವಿಶೇಷವಾಗಿ ರೈತ ಬಾಂಧವರು, ವೀರ ಯೋಧರಿಗಾಗಲಿ ಪ್ರತಿಯೊಬ್ಬರಿಗೂ ಸಹಿತ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಬಾಳೆ ಎಲೆಯ ಊಟ ಮಹರ್ಷಿವಾಣಿ ಅಂತ ಹೇಳ್ಬೋದು. ಬಾಳೆ ಎಲೆಯಲ್ಲಿ ಎಂಥದ್ದೇ ಊಟ, ಎಂಥ ಮೃಷ್ಟಾನ್ನ ಅನ್ನ ಸಾರು ತಿಂದರೂ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ಆ ಊಟದ ವಿಶೇಷತೆ ಆಗಿರುತ್ತೆ. ಅದಕ್ಕೆ ಇವತ್ತಿಗೂ ನಮ್ಮ ಪಕ್ಕದ ರಾಜ್ಯಕ್ಕೆ ಹೊರಟುಬಿಟ್ರೆ ಅಲ್ಲಿ ಟಿಫನ್ಗೂ ಬಾಳೆ ಎಲೆನೇ. ಆ ಬಾಳೆ ಎಲೆಯಲ್ಲಿ ಅಷ್ಟು ಶಕ್ತಿ ಇದೆ. ಬಾಳೆ ಎಲೆಯಿಂದ ಆರೋಗ್ಯಕ್ಕೆ ಬಹಳ ವಿಶೇಷ ಇದೆ. ಅದನ್ನೊಂದು ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇನ್ನು ಪಂಚಾಂಗಶಾಸ್ತ್ರ, ದರ್ಪಣಾಂಜನ, ರಾಶಿಫಲದ ಕಡೆ ಗಮನ ಕೊಡೋಣ. ಅಂಬಾ ಯಾದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಓಂ ಶ್ರೀಂ ಭಗವತೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರರನ್ನು ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಇನ್ನೇನು ಹತ್ತಿರ ಬಂದೇ ಬಂತು. ಸ್ವಾಮಿಗಳ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಆರಾಧನಾ ಮಹೋತ್ಸವದಲ್ಲೂ ಸಹಿತ ವಿಶೇಷತೆಗಳನ್ನು ನೀವು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ಬೋದು. ಬೃಂದಾವನದಿಂದ ಬಂದಂತಹ ಪ್ರಸಾದ ಶ್ರೀಗಳು ಆರತಿ ಮಾಡಿ ಅವರು ಪ್ರಾರ್ಥನೆ ಮಾಡುವಾಗ ಸ್ವಾಮಿಗಳಿಗೆ ಅಲ್ಲಿ ಗುರುರಾಯರ ಪ್ರಸಾದವಾದಂತಹದ್ದು. ಜೊತೆಗೆ ಇನ್ನೊಂದು ವಿಶೇಷತೆ ಇದೆ. ಇದೇ ಬೆಂಗಳೂರಿನ ಫಿಪ್ಲಾಕ್ ರಾಯರ ಮಠದಲ್ಲಿರ್ತಕ್ಕಂಥ, ಬೆಂಗಳೂರು ಅಂದರೆ ಮಂತ್ರಾಲಯದ ಮತ್ತೊಂದು ಶಾಖಾಮಠ, ಬೆಂಗಳೂರಲ್ಲಿರ್ತಕ್ಕಂಥ 5ನೇ ಬ್ಲಾಕಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಅಲ್ಲೂ ಬಹಳ ವಿಶೇಷವಾದ್ದು. ಅಲ್ಲಿ ಒಂದು ವಿಶೇಷವಾದಂತಹ ಆನೆ ಇದೆ. ಆ ಆನೆ ಮೇಲಿರ್ತಕ್ಕಂತಹ ಒಂದು ಗಜರಾಜನ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸವ, ಅದೆಲ್ಲವೂ ಸಹಿತ ಕಣ್ತುಂಬಿಸ್ಕೊಳ್ಳುವಂಥದ್ದು ಈ ಬಾರಿಯ ಆರಾಧನಾ ಮಹೋತ್ಸವದಲ್ಲಿ ತಾವು ನೋಡಬಹುದು. ಆರಾಧನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಮಂತ್ರಾಲಯದ ಪರವಾಗಿ ನಾನು ನಿಮ್ಮನ್ನು ಹೇಳ್ತಿದ್ದೇನೆ. ಪ್ರತಿಯೊಬ್ಬರು ಗುರುಗಳ ಸಾನ್ನಿಧ್ಯದಲ್ಲಿ ಆರಾಧನಾ ಕಾಲದಲ್ಲಿ ರಾಯರ ಮಠಗಳು ಎಲ್ಲೇ ಇರಲಿ, ಯಾವುದೇ ಕ್ಷೇತ್ರದಲ್ಲಿ ಇಲ್ಲಿಂದ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಿಲ್ಲ. ಶಕ್ತಿ ಇರ್ತಕ್ಕಂಥವರು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ. ಮಂತ್ರಾಲಯದ ಗುರುಗಳ ಸಾನ್ನಿಧ್ಯ ರಾಜ್ಯದಾದ್ಯಂತ ಎಲ್ಲೇ ಇದ್ದರೂ ಸಹಿತ, ಸಣ್ಣದಾದಂತಹ ಬೃಂದಾವನ, ಅಲ್ಲಿ ಒಂದು ಸಂಸ್ಥಾಪನಾ, ಅಲ್ಲಿ ಒಂದು ಮಠ ಇದ್ದರೂ ಸಹಿತ ಅಲ್ಲಿ ಸಹಿತ ಹೋಗಿ ಗುರುಗಳ ದರ್ಶನ ಮಾಡಿ ಬನ್ನಿ. ಗುರುಗಳ ದರ್ಶನ ಆರಾಧನಾ ಮಹೋತ್ಸವದಲ್ಲಿ ಮಾಡೋದರಿಂದ, ಗುರು ರಾಯರ ಆರಾಧನೆಯಲ್ಲಿ ನಾವು ದರ್ಶನ ಮಾಡೋದರಿಂದ ಸಾಕಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ದುರ್ಮುಖನಾಮ ಸಂವತ್ಸರೆ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 11/8/2016 ಗುರುವಾರ, ಅಷ್ಟಮಿ ವಿಶಾಖ ನಕ್ಷತ್ರ. ಅಷ್ಟಮಿ ವಿಶಾಖ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂತಹ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನಾವು ಪ್ರತಿಯೊಬ್ಬರು ಸಹಿತ ಇವತ್ತಿನ ದಿವಸ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಗುರುಗಳ ಆರಾಧನೆ, ಗುರು ರಾಯರ ಅನುಗ್ರಹಕ್ಕೋಸ್ಕರ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಗ್ರಹಕ್ಕೋಸ್ಕರ ಗುರುಗಳ ದರ್ಶನ ಮಾಡಿ ಬರ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ಇವತ್ತು ನಾವು ಮಾಡುವಂತಹ ಪ್ರತಿಯೊಂದು ಕಾಯಕಗಳಲ್ಲೂ, ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಗುರುಗಳ ಮಾರ್ಗದರ್ಶನದೊಂದಿಗೆ, ಗುರುಗಳ ದರ್ಶನದೊಂದಿಗೆ, ಗುರುಗಳ ಪಾದಿಕೆಗಳ ದರ್ಶನದೊಂದಿಗೆ ನಾವು ಮಾಡಿದ್ದೇ ಆದರೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಇನ್ನು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿ.